ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಇದು ರಿಕ್ವೆಸ್ಟೆಡ್ ವಿಡಿಯೋ. ಒಂದು ಬ್ಲ್ಯಾಕ್ ಸ್ಯಾರಿ ಇದೆ. ನೋಡಿ, ಇದು ಎವರ್ ಗ್ರೀನ್ ಡಿಸೈನ್, 3 ಪೆಟಲ್ಸು, ಟಜಲ್ಸ್. ಇದು ಸಿಂಗಲ್ ಟಜಲ್ಸು. ಇದು ಸ್ಯಾರಿ ಬ್ಲ್ಯಾಕು. ಸ್ಯಾರಿ ಸೆಲ್ಫ್ ಕಲರ್ ಇದೆ. ಅದರಲ್ಲಿ ಥ್ರೆಡ್ಡು ಈ ಥರ ಇದೆ. ಆ ಕಡೆ ಗೋಲ್ಡು ಅಲ್ಲ, ಈ ಕಡೆ ಕಾಪರು ಅಲ್ಲ, ಸಿಲ್ವರು ಅಲ್ಲ, ಆ ಥರ ಇದೆ. ಒಂಥರ ಮೈಲ್ಡ್ ಆಗಿದೆ ಗೋಲ್ಡ್ ಕಲರು. ಸೊ ಇದು ಈ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಮತ್ತು ಬ್ಲ್ಯಾಕ್ ಬೀಡಲ್ಲಿ ನೋಡಿ, ಈ ಥರ ಜೇನುತುಪ್ಪದ ಸಕ್ಕರೆ ಬೀಡ್ ಬರುತ್ತಲ್ಲ, ಈ ಬೀಡನ್ನ ನಾನು 3 ಹಾಕಿದ್ದೀನಿ ಒಂದು ಪ್ಲೇಸಲ್ಲಿ. ನೋಡಿ, ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ. ಈ ಹೊಸ್ದಾಗಿ ಕಲಿಯುವಂಥವ್ರಿಗೆ ಟ್ಯಾಟಿಂಗು ಡಿಸೈನು ಈಸಿಯಾಗಿದೆ. ಇದು ಟಜಲ್ಸು ಬೇಗ ಕಲಿಬೋದು. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ಒಂದು ಸ್ಯಾರಿಗೆ ನಾನು ಒಂದು 20-25 ಈ ಥರ ಸ್ಯಾರಿ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಥರ ಟಜಲ್ಸ್ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಸ್ಯಾರಿಗೆ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಈ ಟಜಲ್ಸು ಹೇಗೆ ಹಾಕೋದು, ಅದಕ್ಕೂ ಮುಂಚೆ ನಾವು ಈ ಬೀಡನ್ನು ಹೇಗೆ ಥ್ರೆಡ್ಗೆ ಏರಿಸ್ಕೊಳ್ಳೋಣ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಥ್ರೆಡ್ಡನ್ನು ನಾನು ಸುತ್ಕೊಂಡಿದ್ದೀನಿ. ಫಸ್ಟು ನೀವು ಥ್ರೆಡ್ಗೆ ಈ ಥರ ಕೋನ್ ತೊಗೊತೀವಲ್ಲ, ಇದಕ್ಕೆ ನಾವು ಬೀಡನ್ನು ಏರಿಸ್ಕೋಬೇಕು. ಮುಂಚೆನೇ ನಾನಿಲ್ಲಿ ಏರಿಸ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಆಲ್ರೆಡಿ ಇದೆ ಬೀಡು, ಬಟ್ ಸ್ವಲ್ಪ ಅದು ಇನ್ಸೈಡ್ ಇದೆ. ನನಗೆ ಪೆಟಲ್ಸ್ ಹಾಕೋದಕ್ಕೆ ಬೀಡ್ ಸಾಲ್ಟೇಜ್ ಬಂದಿದೆ. ಸೊ ಇದಕ್ಕೆ ನೋಡಿ, ಈ ಥರ ಒಂದು ಹೆಮ್ಮಿಂಗ್ ಮಾಡೋ ನೀಡಲ್ಲಿ ತೊಗೊಂಡು ಒಂದು ಲೇಯರಲ್ಲಿ ಥ್ರೆಡ್ಡನ್ನು ಏರಿಸಿ ಗಂಟು ಹಾಕ್ಕೊಂಡು ಆ ಥ್ರೆಡ್ ಒಳಗಡೆ ನಾವು ಈ ಥರ ಟ್ಯಾಟಿಂಗ್ ಥ್ರೆಡ್ಡನ್ನು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಕಾಣುತ್ತೆ. ಇದಕ್ಕೆ ಇವಾಗ ಸ್ಮಾಲ್ ಬೀಡಿದು ಚಿಕ್ಕ ನೀಡಲ್ಲಿ ತೊಗೋಬೇಕು. ನೋಡಿ, ಈ ಥರ ಸೂಜಿಗೆ ಏರಿಸ್ಕೊಂಡು ಈ ಥ್ರೆಡ್ಡಿಂದ ಈ ಥ್ರೆಡ್ಗೆ ಮೂವ್ ಮಾಡಬೇಕು ಬೀಡನ್ನು. ಆವಾಗ ಬರುತ್ತೆ. ನೋಡಿ, ಆವಾಗ ಸೂಜಿ ದಾರನ ರಿಮೂವ್ ಮಾಡಿ ಪಕ್ಕಕ್ಕೆ ಇಟ್ಬಿಟ್ಟು, ಇದು ಈಸಿ ಮೆಥಡು. ಬೇಗ ಏರಿಸ್ಕೋಬೋದು. ನೀಡಲಲ್ಲಿ ಬೀಡ್ಸನ್ನು ಏರಿಸ್ಕೋಬೇಕು. ಈ ಥರ ಸ್ಮಾಲ್ ಬೀಡು. ಒಂದು ಸೆಕೆಂಡ್. ಇಲ್ಲಿ ನಾನು ಒಂದು ಪೆಟಲ್ಸ್ಗೆ 3 ಬೀಡನ್ನು ಸೇರಿಸ್ಕೊತಾ ಇದ್ದೀನಿ. ಈ ಥರ 3 ಬೀಡನ್ನು ಸೇರಿಸ್ಕೊತೀನಿ. ಇದನ್ನು ಇನ್ನು ಮೇಕಿದ್ದು ಪಕ್ಕಕ್ಕೆ ಹಿಂದಕ್ಕೆ ಸರಿಸ್ಕೊಳ್ಳೋಣ. ಈ 3 ಬೀಡ ಫಸ್ಟ್ ಪೆಟಲ್ ಹಾಕ್ಬೇಕಾದ್ರೆ 3 ಬೀಡನ್ನು ಇನ್ಸೈಡ್ ಬಿಟ್ಕೊಂಡು ಈ ಥರ ಥ್ರೆಡ್ಡನ್ನು ಒಂದು ಲೇಯರ್ ಹಾಕ್ಕೊಂಡು ಇಲ್ಲಿ ಇಟ್ಕೋಬೇಕು. ಗ್ರಿಪ್ ಇಟ್ಕೊಂಡು ಕೆಳಗಡೆಯಿಂದ ಒಂದು ಸರ್ತಿ ಇದು 1 ನಾಟು, 2, 3, 4, 5 ಈ ಥ್ರೆಡ್ಡನ್ನು ಎಳಿಬೇಕು. 6 ಡಬಲ್ ನಾಟ್ ಆಯಿತು. 6 ಡಬಲ್ ನಾಟ್ ಆದಮೇಲೆ ಇಲ್ಲಿ ಒಂದು ಲೂಪನ್ನು ಬಿಡ್ತಿದ್ದೀನಿ. ಮತ್ತು 6 ಡಬಲ್ ನಾಟ್. ಫೈವ್ 6 ಆಯಿತು. ನೋಡಿ, ಈ 3 ಬೀಡ್ ಇದೆಯಲ್ಲ, ಇದನ್ನು ಈ 3 ಬೀಡನ್ನು ಇಲ್ಲಿಗೆ ಸೇರಿಸ್ಕೋಬೇಕು.
ಮತ್ತು ಡಬಲ್ ನಾಟ್, ಮತ್ತು ಸೇಮ್ 6 ಡಬಲ್ ನಾಟ್, ಮತ್ತು ಇಲ್ಲಿ ಒಂದು ಖಾಲಿ ಲೂಪ್ ಮತ್ತು 6 ಡಬಲ್ ನಾಟ್. ಸಿಕ್ಸ್ ಆಯಿತು, 4 ಟೈಮ್ ಆಯಿತು, 6 ಅನ್ನೋದು ಒಟ್ಟು 24 ಡಬಲ್ ನಾಟ್ ಬರುತ್ತೆ. ಈಗ ಈ ಥ್ರೆಡ್ಡನ್ನು ರಿಮೂವ್ ಮಾಡಿ ನಿಧಾನಕ್ಕೆ ಈ ಥ್ರೆಡ್ಡನ್ನು ಹೇಳ್ಕೊಳ್ಳೋಣ. ಈ ಥರ ಕಾಣುತ್ತೆ. ಈಗ ನೆಕ್ಸ್ಟ್ ಪೆಟಲ್ ಸೇಮ್ ಬೀಡನ್ನು ಸೇರಿಸ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗು 3 ಬೀಡು, ನೀವು ನಿಮ್ಮ ಸ್ಯಾರಿಗೆ ಯಾವ ಬೀಡ್ ಸೂಟ್ ಆಗುತ್ತೋ ಅದನ್ನು ನೀವು ಸೇರಿಸ್ಕೋಬೋದು. ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ 6 ಹಾಕ್ಬೇಕು, ಇಲ್ಲಿವರೆಗೂ 6 ಡಬಲ್ ನಾಟ್, 5 6. ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಿರೋರು ನನ್ನ ಬೇಸಿಕ್ ವಿಡಿಯೋನ ನೋಡಿ, ಫಸ್ಟು ಸ್ಟಾರ್ಟಿಂಗು ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಈ ಪೆಟಲ್ಸ್ನ ಲಾಕ್ ಮಾಡಬೇಕು. ಈ ಲೂಪ್ ಒಳಗಡೆಯಿಂದ ಥ್ರೆಡ್ಡನ್ನು ಎಳ್ಕೊಂಡು ಈ ಥ್ರೆಡ್ ಒಳಗಡೆ ಶಟಲನ್ನು ಇನ್ಸರ್ಟ್ ಮಾಡಬೇಕು. ಮತ್ತು 6 ಡಬಲ್ ನಾಟ್, 6 ಅಲ್ಲ, ಇಲ್ಲಿ ಮಧ್ಯದ ಪೆಟಲ್ಸು ನಾನು 7 ಡಬಲ್ ನಾಟ್ ಹಾಕ್ತಾಯಿದ್ದೀನಿ. 4 5 6 6 7. ಒಂದು ನಾಟನ್ನು ಎಕ್ಸ್ಟ್ರಾ ಹಾಕ್ತಿದ್ದೀನಿ, ಸ್ವಲ್ಪ ಲೆಂತ್ ಬರಲಿ ಮಧ್ಯದ ಪೆಟಲ್ಲು ಅಂತ. ಮತ್ತು 3 ಬೀಡನ್ನು ಹಾಕಿ ಮತ್ತು 7 ಡಬಲ್ ನಾಟ್. ಮತ್ತು ಒಂದು ಲೂಪ್. A 6 7 7 6 ಇದು ಕಂಪ್ಲೀಟ್ ಆಯಿತು. ಈಗ ಥ್ರೆಡ್ಡನ್ನು ನಿಧಾನಕ್ಕೆ ಎಳೆಯೋಣ. ಮತ್ತು ಥರ್ಡ್ ಒನ್, ಮೂರನೇ ಪೆಟಲ್ಸು ಸೇಮ್ 6 ಡಬಲ್ ನಾಟ್. ನೀವು ಇದನ್ನು ಈ ಥರ ನೀಡಲ್ಲಾದರೂ ಇನ್ಸರ್ಟ್ ಮಾಡ್ಬೋದು ಥ್ರೆಡ್ಡು, ಅಥವಾ ಇದೇ ಶಾರ್ಪ್ ಇದೆಯಲ್ಲ ಇದರಿಂದನಾದರೂ ಇನ್ಸರ್ಟ್ ಮಾಡ್ಬೋದು. ಸಿಕ್ಸ್ ಆಯಿತು. ಈಗ ಬೀಡು ಸೇರಿಸ್ತಾ ಇದ್ದೀನಿ. ಮತ್ತು 6 ಒಂದು ಖಾಲಿ ಲೂಪು, 6 ಡಬಲ್ ನಾಟ್,
ಇದು ಕಂಪ್ಲೀಟ್ ಆಯಿತು. ಈಗ ನಿಧಾನಕ್ಕೆ ಈ ಥ್ರೆಡ್ಡನ್ನು ನೋಡಿ, 3 ಪೆಟಲ್ಸ್ ಕಂಪ್ಲೀಟ್ ಆಯಿತು. ಈಗ ಸಿಜರ್ ತಗೊಂಡು ಕಟ್ ಮಾಡಿಕೊಂಡು ಈ ಬೀಡು ಮಧ್ಯಕ್ಕೆ ಒಂದು ನಾನು ಇದು ಆ್ಯಂಟಿಕ್ ಬೀಡನ್ನು ಹಾಕ್ತಾಯಿದ್ದೀನಿ. ಇದನ್ನು ಈ ಥರ ನೀಡಲ್ ಸಹಾಯದಿಂದ ನಾವು ದಾರಕ್ಕೆ ಬೀಡನ್ನು ಸೇರಿಸ್ಕೊಂಡು ಇದು ಬ್ಯಾಕ್ ಸೈಡ್ ಇಟ್ಕೊಂಡು ಪೆಟಲ್ ಬ್ಯಾಕ್ ಸೈಡ್ ತೊಗೊಂಡು ಒಂದು ನಾಟನ್ನು ಹಾಕೊಳ್ಳೋಣ. ಗಮ್ ಹಾಕೋಣ. ಟೆಸಲ್ಸ್ ರೆಡಿ ಆಯಿತು. ಒಂದು ಸ್ಯಾರಿಗೆ ಒಂದು 20ಇಂದ 25 ಬೇಕಾಗುತ್ತೆ. ಸ್ಯಾರಿ ಲೆಂತ್ ಚಿಕ್ಕದಾಗಿದ್ರೆ ಇನ್ನೂ ಕಡಿಮೆನೇ ಹಿಡಿಯುತ್ತೆ. ಆದರೆ ನೀವು ಹೊಲ್ಕೊಳೋದು ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಹತ್ತತ್ರ ಬೇಕು ಅಂದರೆ ಇನ್ನೂ ಜಾಸ್ತಿ ಬೇಕು, ಸ್ವಲ್ಪ ದೂರ ಅಂದರೆ ಒಂದು 20 ಬಿಲೋ 20ನೇ ಆಗುತ್ತೆ. ಸೊ ಈ ಥರ ಟೆಸಲ್ಸ್ ಮಾಡಿಕೊಂಡು ಈಗ ಇದನ್ನು ಸ್ಯಾರಿಗೆ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಇದು ಸ್ಯಾರಿ ಈ ಥರ ಜರಿ ವರ್ಕ್ ಇದೆ ನೋಡಿ. ಈ ಥರ ಜಿಗ್ಜಾಗ್ ಮಾಡಿದರೆ, ಈ ಥರ ಮಾಡಿದ್ರೆ ಹೊಲಿಯೋಕ್ಕೆ ಬರೋದಿಲ್ಲ, ತುಂಬ ಸಣ್ಣ ಅದು ಹಾಗೆ ಬಿಟ್ಟಿದ್ದಾರೆ ಅರ್ಧಂಬರ್ಧ ಮಾಡಿ. ಇದು ಯಾವುದೋ ಕಸ್ಟಮರ್ದು. ನೀವು ಟ್ಯಾಟಿಂಗು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಜಿಗ್ಜಾಗ್ ದಪ್ಪ ಇರಬೇಕು. ಇದು ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ, 4 ಎಳೆ ದಾರ ತೊಗೊಂಡು ಫಸ್ಟ್ ಒಂದು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಥ್ರೆಡ್ಗೆ ನೀವು ಇಲ್ಲಿಗೂ ಬೇಕಾದರೆ ಒಂದು ಬೀಡನ್ನು ಹಾಕೋಬೋದು. ನಾನಿಲ್ಲಿ ಬೀಡನ್ನು ಆ್ಯಡ್ ಮಾಡ್ತಿಲ್ಲ. ಸೊ ಲೂಪ್ಗೆ ನಾವು ಥ್ರೆಡ್ಡನ್ನು ಹಾಕಿ ಮತ್ತೆ ವಾಪಸ್ ರಿವರ್ಸು ಜಿಗ್ಜಾಗಿಗೆ ನೀಡಲನ್ನು ಹಾಕ್ಕೊಂಡು ಹಾಗೆ ಕಂಟಿನ್ಯೂ ಮಾಡಬೇಕು. ನೋಡಿ, ಈ ಸೀರೆ ಜಿಗ್ಜಾಗ್ ಒಳಗಡೆಯಿಂದ ನೀಡಲನ್ನು ಸೇರಿಸ್ಕೊತಾ ಇದ್ದೀನಿ ಚಿಕ್ಕದಾಗಿ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ನೀಡಲ್ ಹಾಕ್ಕೊಂಡು ಮತ್ತು ಈ ಖಾಲಿ ಲೂಪ್ ಒಳಗಡೆ ನೀಡಲ್ ಹಾಕ್ಕೊಂಡು ಥರ ಕಾಣುತ್ತೆ. ಇದನ್ನು ವಾಪಸ್ ರಿವರ್ಸ್ ಬ್ಯಾಕ್ ಸೈಡ್ ನೀಡಲ್ ಹಾಕ್ಕೊಂಡು ನೀವು ಕಂಟಿನ್ಯೂನಾದರೂ ಮಾಡ್ಕೋಬೋದು. ಬಟ್ ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಅವರು ಇಲ್ಲಿ ಮಧ್ಯಕ್ಕೆ ಒಂದು ಬೀಡನ್ನು ಸೇರಿಸ್ಕೊತಾರೆ ಕಸ್ಟಮರು. ಸೊ ಹಾಗಾಗಿ ನಾನು ಬರೀ ಟಸಲ್ಸ್ ಮಾತ್ರ ಸ್ಟಿಚ್ ಮಾಡಿಕೊಡ್ತೀನಿ. ಅವರು ಅದಕ್ಕೆ ಮಿಡಲಲ್ಲಿ ಬೇರೆ ಬೀಡನ್ನು ಸೇರಿಸ್ಕೊತಾರೆ. ಈ ಥರ ಒಂದು ನಾಟ್ ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡಿಕೊಡೋದು. ಮತ್ತು ಇನ್ನೊಂದು ಟಸಲ್ಸ್ನ ಸ್ಟಿಚ್ ಮಾಡ್ತಿದ್ದೀನಿ.
ಥರ ಕಾಣುತ್ತೆ. ಇಲ್ಲಿಗೆ ಅವರು ಒಂದು ಬೀಡನ್ನು ಹಾಕ್ಕೊತಾರೆ. ಸೊ ಹಾಗಾಗಿ ನಾನು ಬಲ್ಸ್ನ ಸ್ಟಿಚ್ ಮಾಡ್ತಿದ್ದೀನಿ. ಇದು ಪೂರ್ತಿ ಆದಮೇಲೆ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ, ಇದು ರೆಡಿಯಾಗಿದೆ. ಈ ಥರ ಸ್ಟಿಚ್ ಮಾಡಿದ್ದೀನಿ ನಾನು. 1.25 ಇಂಚಷ್ಟು ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ತುಂಬ ಕ್ಯೂಟಾಗಿ ಬಂದಿದೆ ಟೆಸಲ್ಸು. ತುಂಬ ಈಸಿ ಇದೆ, ಇದು ಬೇಗನೂ ಆಗುತ್ತೆ. ಈ ಥರ ನೀವು ಸಿಂಪಲ್ಲಾಗಿ ಟೆಸಲ್ಸ್ ಹಾಕ್ಕೋಬೇಕು ಅಂದರೆ ಈ ಥರ ಚಿಕ್ಕದಾಗಿ ಹಾಕ್ಕೊಂಡ್ರು. ಇದರಲ್ಲಿ ನೀವು ಸೈಜು ದೊಡ್ಡದಾಗೂ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸ್ಟ್ಯಾಂಡರ್ಡ್ ಸೈಜ್ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ನೀವು ಈಗಲೇ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ಟ್ಯಾಟಿಂಗು ಕಲಿಬೇಕಾದ್ರೆ ಸ್ವಲ್ಪ ವೀಡಿಯೋನ ನೀವು ಸ್ಕಿಪ್ ಮಾಡ್ಕೊಂಡು ಹೋದರೆ ಖಂಡಿತ ಅರ್ಥ ಆಗೋಲ್ಲ. ಸೊ ವೀಡಿಯೋ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಕೆಲವರು ಕೇಳಿದರು ಥ್ರೆಡ್ಡಿಗೆ ಬೀಡ್ ಹೇಗೆ ಏರಿಸೋದು ಅಂತ, ಅದನ್ನು ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ, ಹೇಗೆ ಥ್ರೆಡ್ಗೆ ಬೀಡ್ ಸೇರಿಸೋದು ಅಂತದ್ದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರಾದರೂ ಹೊಸದಾಗಿ ವೀಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಆಲ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ಹಾಗೆ ನಿಮಗೂ ಯಾವುದಾದ್ರೂ ಟ್ಯಾಟಿಂಗ್ದು ಹೊಸ ಡಿಸೈನು ಗೊತ್ತಿದ್ದರೆ ಅದನ್ನು ಬೇಕಾದರೆ ಸೆಂಡ್ ಮಾಡಿ. ನಾನು ಅದು ಹೇಗೆ ಹಾಕೋದು ಅಂತ ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಸಿ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.